ಎಲ್ರಿಗೂ ನಮಸ್ತೆ. ನನ್ನ ಹೆಸರು ರಾಜು ಅಂತ. ನೀವೇನಾದರೂ ಹೊಸ್ದಾಗಿ ನೋಡ್ತಿದ್ರೆ ಈ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ. ಯಾಕಂದರೆ ಯೂಸ್ಫುಲ್ ಇನ್ಫಾರ್ಮೇಷನ್ ಕೊಡಬೇಕಂತ ಕ್ರಿಯೇಟ್ ಮಾಡಿದ್ದೀನಿ. ಸೊ ಫಸ್ಟು ಸಬ್ಸ್ಕ್ರೈಬ್ ಆಗಿಬಿಟ್ಟು ನೋಡಿ, ಆಮೇಲೆ ಬೆಲ್ ಐಕನ್ ಇರುತ್ತಲ್ಲ ಗಂಟೆ ಅಂತ, ಅದನ್ನು ಕ್ಲಿಕ್ ಮಾಡಿ. ಯಾಕಂದರೆ ನಾನು ಏನಾದರೂ ವೀಡಿಯೋ ಹಾಕಿದರೆ ಅದು ನಿಮಗೆ ನೋಟಿಫಿಕೇಷನ್ ತೋರಿಸುತ್ತೆ. ಸೊ ನೋಡಿ ಯೂಸ್ ಮಾಡ್ಕೊಳ್ರಿ ಪ್ರತಿಯೊಂದು ವೀಡಿಯೋಸ್ನ. ಸೊ ನೀವು ಈ ಸರ್ತಿ ಏನಾದರೂ 2026ರಲ್ಲಿ ಏನಾದರೂ DR ಆಗಿ ಆಯ್ಕೆ ಆಗಬೇಕಂತ ಅಂದ್ಕೊಂಡಿದ್ರೆ, ಕಾಲ್ಫಾರಮ್ ಆಗುತ್ತಲ್ಲ ಇನ್ನೇನು 2 or 3 ಮಂತ್ಸ್ ಅಂದ್ಕೊಂಡಿದ್ದೀನಿ. ಅದರೊಳಗಡೆ ಆಯ್ಕೆ ಆಗ್ಬೇಕು ಅಂದ್ಕೊಂಡಿದ್ರೆ, ಇಂಥ ಜಿಲ್ಲೆಗೆ ಏನಾದರೂ ಅಪ್ಲೈ ಮಾಡ್ಬೇಕಂತ ಅಂದ್ಕೊಂಡಿದ್ರೆ ನಿಮಗೆ ಆ ಜಿಲ್ಲೆಯಲ್ಲಿ ಎಷ್ಟು ಕಟ್ ಆಫ್ ನಿಲ್ಲುತ್ತೆ ಮತ್ತು ನಿಮ್ಮ ಕ್ಯಾಟಗರಿಗೆ ಎಷ್ಟು ಮಾರ್ಕ್ಸ್ ತೆಗೆದ್ರೆ ನೀವು ಸೇಫು ಅಂತ ನಿಮಗೊಂದು ಐಡಿಯಾ ಬರಲಿ ಅಂತ ಹೇಳ್ಬಿಟ್ಟು ನಾನು ಈ ವೀಡಿಯೋಸ್ನ ಮಾಡ್ತಿದ್ದೀನಿ. ಪ್ರತಿಯೊಂದು ಜಿಲ್ಲೆದು ಈ ಥರ ಮಾಡ್ತಿದ್ದೀನಿ. ಇವಾಗ ಏನು ಗೊತ್ತಾ, ಯಾವುದಾದ್ರೂ ಒಂದು ನೋಟಿಫಿಕೇಷನ್ಸ್ ಆಗ್ತಂದರೆ ಜಿಲ್ಲಾವರು ಜಸ್ಟ್ ಬೆಂಗಳೂರು, ಮೈಸೂರು ಈ ಥರ ಕೆಲವೊಂದು ಜಿಲ್ಲೆನ ಮಾತ್ರ ನೋಡ್ತಿರ್ತೀವಿ. ಇನ್ನೊಂದು ಕೆಲವೊಂದು ಜಿಲ್ಲೆ ಬಗ್ಗೆ ಗೊತ್ತೇ ಆಗ್ತಿರಲ್ಲ, ಆ ಕಡೆ ನಾವು ನೋಡೋಕ್ಕೆ ಹೋಗಲ್ಲ. ಅಂದರೆ ಪರ್ಟಿಕ್ಯುಲರಾಗಿ ಒಂದು 6-7 ಜಿಲ್ಲೆ ಇರುತ್ತೆ. 31 ಜಿಲ್ಲೆಗೆ ನೋಟಿಫಿಕೇಷನ್ಸ್ ಆದರೆ ನಾವು ಒಂದು 6-7 ಜಿಲ್ಲೆಗೆ ಮಾತ್ರ ನೋಡ್ತಿರ್ತೀವಿ. ಅಂದರೆ ವೇಕೆನ್ಸಿ ಎಲ್ಲಿ ಜಾಸ್ತಿ ಕಾಣಿಸುತ್ತೆ ಅಲ್ಲೇ ನೋಡ್ತಿರ್ತೀವಿ, ಅಲ್ಲೇ ಅಪ್ಲೈ ಮಾಡ್ತಿರ್ತೀವಿ. ಬಟ್ ಅಲ್ಲಿ ಕಟ್ ಆಫ್ ಕೂಡ ಜಾಸ್ತಿ ನಿಲ್ತಕ್ಕಂಥ ಚಾನ್ಸಸ್ ಇರುತ್ತೆ. ಕೆಲವೊಂದು ಡಿಸ್ಟಿಕ್ ಬಗ್ಗೆ ಐಡಿಯಾನೇ ಇರೋಲ್ಲ. ಹಂಗಾಗಿ ಅಂಥ ಜಿಲ್ಲೆಗೆ ನೀವೇನಾದರೂ ಅಪ್ಲೈ ಮಾಡ್ಬೇಕು ಅಂದ್ಕೊಂಡಿದ್ರೆ ಈ ಥರ ನೋಡಲಿ ಅಂತಂದು ಯೂಸ್ ಆಗಲಿ ಅಂತ ವಿಡಿಯೋ ಮಾಡ್ತೀನಿ. ಸೊ ಈಗ ಹೇಳ್ತಾ ಹೊರಟಿರೋದು ಯಾವುದು ಅಂತಂತಂದರೆ ಗದಗ್ ನಿಮ್ಗೆಲ್ಲರೂ ಗೊತ್ತಿರ್ಬೋದು. ಗದಗ್ ಜಿಲ್ಲೆದು ಲಾಸ್ಟ್ ಟೈಮು ಕಟಾಪ್ ಎಷ್ಟು ನಿಂತ್ಕೊಂಡಿತ್ತು. ನೀವೇನಾದರೂ ಗದಗ್ ಏನಾದರೂ ಅಪ್ಲೈ ಮಾಡ್ಬೇಕಂತ ಅಂದ್ಕೊಂಡಿದ್ರೆ ಅಲ್ಲಿರ್ತಕ್ಕಂಥ ಕಟಾಪ್ ಬಗ್ಗೆ ಹೇಳ್ತೀನಿ. ಪೇಪರ್ ಈಸಿ ಇರೋದ್ರಿಂದ ಸ್ವಲ್ಪ ಮಾರ್ಕ್ಸ್ ಜಾಸ್ತಿ ನಿಂತ್ಕೊಂಡಿದೆ. ಅದನ್ನು ಬಿಟ್ಟರೆ ಈ ಸರ್ತಿನೂ ಅಷ್ಟೇ ಮಾರ್ಕ್ಸ್ ನಿಲ್ತದೆ ಅಂತ ಹೇಳೋಕ್ಕಾಗಲ್ಲ. ನೀವೇನಾದರೂ ಗದಗಿಗೆ ಅಪ್ಲೈ ಮಾಡ್ಬೇಕಂತಂದರೆ DRನ ಅಲ್ಲಿ ಕೆಟಗರಿ ವೈಸ್ ಕಟಾಪ್ನ ಹೇಳ್ತೀನಿ, ನೋಡ್ಕೊಳ್ಳಿ. ಅಂದರೆ ನೆಕ್ಸ್ಟ್ ನಿಮ್ಮ ತೆಗೆಯೋಕ್ಕೆ ಯೂಸ್ ಆಗ್ತದೆ. ನೀವೇನಾದರೂ ಜನರಲ್ ಮೆರಿಟಲ್ಲಿ ಏನಾದರೂ ಆಯ್ಕೆ ಆಗ್ಬೇಕಂತ ಅಂದ್ಕೊಂಡಿದ್ರೆ 78.75ಗೆ ನಿಂತ್ಕೊಂಡಿತ್ತು. ಮತ್ತು ಕೆಟಗರಿ ಫಸ್ಟ್ ಎಷ್ಟು ನಿಂತ್ಕೊಂಡಿತ್ತು ಅಂದರೆ 74.5. ಅದೇ ಥರ 2A ಕ್ಯಾಸ್ಟ್ ಏನಾದರೂ ನೀವು ಆಗಿದ್ದರೆ 74.25ಗೆ ನಿಂತ್ಕೊಂಡಿತ್ತು. ಅದೇ ಥರ ಅಲ್ಪಸಂಖ್ಯಾತರು ಅಂದರೆ 2B ಏನಾದರೂ ಆಗಿದ್ದರೆ 70 ಮಾರ್ಕ್ಸ್ ನಿಂತ್ಕೊಂಡಿತ್ತು. ಅದೇ ಥರ 3A ಏನಾದರೂ ಆಗಿದ್ದರೆ 77.5ಗೆ ನಿಂತ್ಕೊಂಡಿತ್ತು. ಅದೇ ಥರ ನೀವೇನಾದರೂ 3B ಅವರು ಏನಾದರೂ ಆಗಿದ್ದರೆ 76ಗೆ ನಿಂತ್ಕೊಂಡಿತ್ತು. ಅಕಸ್ಮಾತ್ ನೀವೇನಾದರೂ SC ಅವರಾಗಿದ್ದರೆ SC ಕ್ಯಾಟಗರಿ ಏನಾದರೂ ಹೊಂದಿದ್ರೆ 69.75. ಅದೇ ಥರ ST ನಿಂತ್ಕೊಂಡಿತ್ತಂದರೆ 76.5. ಮತ್ತು ನೀವು ಕೇಳ್ಬೋದು, ಸರ್ ಇದೆಲ್ಲ ಕ್ಯಾಟಗರಿ ವೈಸ್ ಕಟಾಪ್ ಆಯಿತು, ಅಕಸ್ಮಾತ್ ನಮ್ದು ಕನ್ನಡ ಮೀಡಿಯಮು ಮತ್ತು ರೂರಲ್ ಏನಾದರೂ ಹೊಂದಿದ್ರೆ ಅದಕ್ಕೇನು ಕಟಾಪು ಅಂತ. ಸೊ ಈಗೇನು ನಾನು ಹೇಳಿದಲ್ಲ ಕ್ಯಾಟಗರಿ ವೈಸು, ನೀವೇನಾದರೂ ಕನ್ನಡ ಮೀಡಿಯಮ್ ಮತ್ತು ರೂರಲ್ ಹೊಂದಿದ್ರೆ 1 ಮಾರ್ಕ್ಸ್ ಅಥವಾ ಅರ್ಧ ಮಾರ್ಕ್ಸ್ ಮಾತ್ರ ಡಿಫ್ರೆನ್ಸ್ ಆಗಿರುತ್ತೆ. ಸೊ ನೀವು ಕನ್ನಡ ಮೀಡಿಯಮ್ ರೂರಲ್ ಇದ್ದರೆ ನಿಮ್ಮ ಹತ್ರ ಈಗ ನಾನು ಹೇಳಿರ್ತಕ್ಕಂಥ ಮಾರ್ಕ್ಸಲ್ಲಿ 1 ಮಾರ್ಕ್ಸ್ ಅಥವಾ ಅರ್ಧ ಮಾರ್ಕ್ಸ್ ಮಾತ್ರ ಡಿಫ್ರೆನ್ಸ್ ಆಗಿರುತ್ತೆ. ಸಪೋಸ್ ಏನಾದರೂ ಅಲ್ಲಿ ಕನ್ನಡ ಮೀಡಿಯಮು ರೂರಲ್ ಇರೋರು ಯಾರು ಅಪ್ಲೈ ಮಾಡಿಲ್ಲ ಅಂದರೆ ನೀವು 55 ಮಾರ್ಕ್ಸ್ ತೆಗೆದ್ರೂ ಸೆಲೆಕ್ಷನ್ ಆಗ್ತೀರಾ, ಎಷ್ಟು ಮಾರ್ಕ್ಸ್ ತೆಗೆದ್ರೂ ಸೆಲೆಕ್ಷನ್ ಆಗ್ತೀರಾ. ಸೊ ಇದು ಗದಗ್ ಕಟಾಪ್ ಆಗಿತ್ತು. ಮತ್ತು PDP ಇರೋರ ಬಗ್ಗೆ ನೀವು ಕೇಳ್ತಿರ್ತೀರ. PDP ಇರೋರ್ದು ಎಕ್ಸಾಕ್ಟಾಗಿ ಹೇಳಕ್ಕೆ ಬರಲ್ಲ. ಯಾಕಂದರೆ ಅಪ್ಲಿಕೇಶನ್ಸ್ ಏನಾದರೂ ಅಲ್ಲಿ ಎಷ್ಟು ಯಾರೂ ಹಾಕಿಲ್ಲ ಅಂತಂದರೆ ಸಮ್ಟೈಮ್ಸ್ ನೀವು ಎಷ್ಟು ಮಾರ್ಕ್ಸ್ ತೆಗೆದು ಸೆಲೆಕ್ಷನ್ ಆಗ್ತೀರಾ. ಅಕಸ್ಮಾತ್ PDP ಇರೋರು ಜಾಸ್ತಿ ಅಪ್ಲೈ ಮಾಡಿದ್ರಂದರೆ ಅಲ್ಲಿ ಸ್ವಲ್ಪ ಕಟಾಪು ಈಗೇನು ಕಟಾಪ್ ಹೇಳಿದ್ದೀನಲ್ಲ ಅದಕ್ಕೆ ಸ್ವಲ್ಪ ಕಡಿಮೆ ಮಾರ್ಕ್ಸಲ್ಲಿ ನಿಲ್ತಕ್ಕಂಥ ಚಾನ್ಸಸ್ ಇರುತ್ತೆ. ಸೊ ನೀವೇನಾದರೂ ಗದಗಿಗೆ ಅಪ್ಲೈ ಮಾಡ್ತೀರಂದರೆ ಈ ವಿಡಿಯೋ ನೋಡಿಬಿಟ್ಟು ನೆಕ್ಸ್ಟು ಪ್ರಾಪರ್ ಪ್ಲಾನಿಂಗ್ ಮಾಡ್ಕೊಂಡು ಅಪ್ಲೈ ಮಾಡ್ಕೊಳ್ರಿ. ಯಾಕಂದರೆ ಅವಕಾಶಗಳು ಸಿಗೋದು ತುಂಬ ಕಡಿಮೆ ಇರುತ್ತೆ. ನಿಮಗೆಲ್ಲರೂ ಗೊತ್ತಿರ್ಬೋದು, ನೋಟಿಫಿಕೇಷನ್ಸ್ ಆಗೋದೇ ತುಂಬ ರೇರು. ನೀವೇನಾದರೂ ಅವಕಾಶನ ಮಿಸ್ ಮಾಡ್ಕೊಂಡ್ರೆ ಅಂದರೆ ಮತ್ತೆ ಇನ್ನೊಂದು ಅವಕಾಶ ಬರೋಷ್ಟೊತ್ತಿಗೆ ತುಂಬ ಚೇಂಜಸ್ ಆಗುತ್ತೆ. ಆವಾಗ ತುಂಬ ಸಫರ್ ಆಗ್ತೀರ. ಹಂಗಾಗಿ ಈಗ ನೋಟಿಫಿಕೇಷನ್ಸ್ ಯಾವಾಗುತ್ತೆ ಅಂತ ಯೋಚನೆ ಮಾಡೋ ಬದಲು ಒಂದು 100% ಆಗಲೇಬೇಕು. ಈ ಸರ್ತಿ ಏಜ್ ಕೂಡ ಎಕ್ಸ್ಟೆಂಡ್ ಮಾಡಿರೋದ್ರಿಂದ ಸುಮಾರು ಜನಕ್ಕೆ ಅವಕಾಶ ಸಿಗ್ತದೆ. ಹಂಗಾಗಿ ಪ್ರಾಪರಾಗಿ ಪ್ಲಾನಿಂಗ್ ಮಾಡ್ಕೊಂಡು ಯಾವ ಡಿಸ್ಟಿಕ್ಕಿಗೆ ಹಾಕ್ಬೇಕಂತ ಥಿಂಕ್ ಮಾಡಿ ಅಪ್ಲಿಕೇಶನ್ಸ್ ಹಾಕಿ ಎಕ್ಸಾಮ್ ಬರೆದುಬಿಟ್ಟು ಸೆಲೆಕ್ಷನ್ ಆಗಿರಿ. ಆಲ್ ದ ಬೆಸ್ಟ್.